ಗಣಪತಿ ಚಾನಲ್ಗೆ ಸ್ವಾಗತ. ಈಗೊಂದು ಅಭಿವೃದ್ಧಿ ಆಗಬೇಕು ಅಂದರೆ, ಅಭಿವೃದ್ಧಿ ಅಂದರೆ ನಮಗೆ ಯಾವ ಕೆಲಸಗಳು ಆಗೋದಿಲ್ಲ, ಏನು ಮಾಡಿದ್ರೂ ನಾವು ಬೆಳೆಯೋಕ್ಕಾಗ್ತಾ ಇಲ್ಲ. ನಾವು ಯಾವ ಕಾರ್ಯ ಮಾಡಿದ್ರೂ ಬೆಳೆಯೋಕ್ಕಾಗಲ್ಲ. ಎಲ್ಲ ಕಾರ್ಯಗಳಲ್ಲಿ ಲುಕ್ಷಣ ಎಲ್ಲ ನಮ್ಮದು ಲಾಸ್ ಆಗ್ತಾನೇ ಇದೆ. ಏನೋ ವ್ಯವಹಾರ ಮಾಡ್ತೀವಿ, ಅದು ನಮಗೆ ಇಂಪ್ರೂವ್ಮೆಂಟ್ ಇಲ್ಲ. ಯಾವ ಕಾರ್ಯದಲ್ಲಿಯೂ ಕೂಡ ನಮ್ಗೆ ಅಭಿವೃದ್ಧಿನೇ ಇಲ್ಲ ಅಂತ ನೀವು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೋಬೇಡಿ. ಅದಕ್ಕಾಗಿ ನಿಮಗೆ ಒಂದು ಉಪಾಯದ ಮಂತ್ರ, ನಿಮಗೆ ಯಂತ್ರನ ಮಂತ್ರ ಇಲ್ಲ, ಯಂತ್ರ ಮಾತ್ರ ನಮ್ಗೆ ತಿಳಿಸ್ತಾ ಇದ್ದೀನಿ. ಇಂಥ ಸಾಧನೆಗಳು ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ನೀವೇ ಕಾಪಾಡ್ಕೊಳ್ಳಿ ಪ್ರಿಯ ವೀಕ್ಷಕರೇ. ನಿಮಗಾಗಿ ಇಂಥ ನೀವು ಸಣ್ಣ ಪುಟ್ಟದಾಗಿದೆ, ಇದರಿಂದ ಏನಾಗುತ್ತೆ ಅಂತೀರ, ಇದರಿಂದನೇ ನಿಮ್ಮ ಕೆಲಸಗಳು ಆಗೋದು. ಸಾಧನೆ ಮಾಡೋಕ್ಕಾಗದಿರೋಂಥವ್ರು ಈ ಯಂತ್ರಗಳನ್ನ ನೀವು ಸಿದ್ಧಿ ಮಾಡಿ ನೋಡಿ, ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ. ಇದು ಅನುಭವ ಸಿದ್ಧಿಯಾಗಿರೋಂಥದ್ದು ನಿಮ್ಗೆ ತಿಳಿಸ್ತಿರೋದು. ನೀವು ಜಪ ತಪ ಮಾಡಿ ಸಾಧನೆ ಮಾಡ್ಕೊಳ್ಳೋಕ್ಕಾಗದಿರೋಂಥವ್ರು ಇಂಥ ಒಂದು ಉಪಾಯವಾದಂಥ ಒಂದು ಯಂತ್ರಗಳನ್ನ ಸಿದ್ಧಿ ಮಾಡಿಕೊಂಡು ನೀವು ಇದನ್ನು ಮಾಡಿಕೊಂಡು, ನೀವು ಯಾವ ಕೆಲಸಕ್ಕಾಗಿ ನೀವು ಒದ್ದಾಡ್ತಿದ್ದೀರಾ, ಯಾವ ಕಷ್ಟಕ್ಕಾಗಿ ಒದ್ದಾಡ್ತಿದ್ದೀರಾ, ಯಾವ ಬಾಧೆಗಾಗಿ ನೀವು ಗೋಳಾಡ್ತಾ ಇದ್ದೀರಾ ಅಂಥವರು ಒಂದು ಮನೆ ವೃದ್ಧಿ ಆಗೋಕ್ಕೆ ವೃದ್ಧಿ ಅಂದರೆ ಎಲ್ಲ ಥರನೂ ಆಗುತ್ತೆ. ದುಡ್ಡು ಕಾಸು, ಮನೆ ಮಠ, ಮಕ್ಕಳ ಮದುವೆ, ಮಕ್ಕಳ ವಿದ್ಯಾಭ್ಯಾಸ, ಗಂಡ ಹೆಂಡತಿ ಅನ್ಯೋನ್ಯ, ಮನೆಯಲ್ಲಿ ಜಗಳ ಪಗಳ ಆಗದಂಗೆ ಆರೋಗ್ಯವಾಗಿರೋದಕ್ಕೆ ಮನೆ ವೃದ್ಧಿ ಅನ್ನೋದು. ಅದೆಲ್ಲ ಚೆನ್ನಾಗಿತ್ತು ಅಂದರೆ ಮನೆ ವೃದ್ಧಿ ಆಗ್ತಾ ಇರುತ್ತೆ. ಏನೋ ಒಂದು ಕಂಟಕಗಳು, ಮನೆಯಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಗಂಡ ಹೆಂಡತಿ ಅನ್ಯೋನ್ಯ ಇಲ್ಲ, ದುಡ್ಡು ಕಾಸಿಗೆ ತೊಂದರೆ, ಯಾವ ಕೆಲಸ ಕೈ ಹಿಡಿದ್ರೂ ಕಾರ್ಯ ನಡೆಯಲ್ಲ ಅನ್ನೋದು ಅದು ವೃದ್ಧಿ ಆಗಲ್ಲ. ಅದರಿಂದ ನಾವು ಅಂದ್ಕೊಂಡಿದ್ದೆಲ್ಲ ನಡೀತೈತಲ್ಲ, ಅದೇ ವೃದ್ಧಿ. ನಮಗೂ ಅಂದ್ಕೊಂಡಿದ್ದು ವೃದ್ಧಿ ಆಗ್ತಾ ಇದೆ ಅಂಥ ಒಂದು ನಾವು ವೃದ್ಧಿ ಆಗೋ ಒಂದು ಯಂತ್ರ, ನಾವು ಸಮೃದ್ಧಿಯಾಗಿ ಇರೋದಕ್ಕೆ ಒಂದು ಯಂತ್ರ. ಎಲ್ಲ ನಮಗೆ ಬೇಕಾಗಿರೋವಂಥ ಪಡಿಬೇಕು, ಯಾವ ಕಷ್ಟಗಳು ಇಲ್ದಂಗೆ ನಾವಿರಬೇಕು ಅಂದರೆ ಈ ಸಮೃದ್ಧಿಯಾದಂಥ ಒಂದು ಯಂತ್ರನ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ. ಇದನ್ನು ಒಂದು ಭಾನುವಾರ ಗುರುವಾರ ಈ ಯಂತ್ರನ ನೀವು ಬರೆದು ಯಂತ್ರ ತಾಮ್ರದ ತಗಡಿನಲ್ಲಿ ಬರೆದು ಅದನ್ನು ಶುದ್ಧೀಕರಿಸಿ ಅಂದರೆ ಹಾಲಿನಲ್ಲಿ ಮತ್ತು ಅರಿಶಿನ ನೀರಲ್ಲಿ ಫಸ್ಟು ಹಾಲಿನಲ್ಲಿ ತೊಳಿರಿ, ಹಾಲಲ್ಲಿ ಇಡಿ. ಹಾಲಲ್ಲಿ ಇಟ್ಟಾದ ನಂತರ ಒಂದು 5 ನಿಮಿಷ ಆದಮೇಲೆ ಅರಿಶಿನ ನೀರಲ್ಲಿ ಕ್ಲೀನಾಗಿ ತೊಳೆದು ಪನ್ನೀರಲ್ಲಿಕ್ಕೆ ಒಂದು 5 ನಿಮಿಷ ಇಕ್ಕಾದ ನಂತರ ಬಟ್ಟೆ ತೊಗೊಂಡು, ಶುದ್ಧವಾದ ಬಟ್ಟೆ ಅಂದರೆ ಕಾಟನ್ ಬಟ್ಟೆನಲ್ಲಿ ಕ್ಲೀನಾಗಿ ಒರೆಸಿ, ಅದರಲ್ಲಿ ಯಾವುದು ಮುಕ್ಕಾಗಬಾರ್ದು. ಮುಕ್ಕು ತೂತು ಹಾಕಿರೋದ್ರಲ್ಲಿ ನೀವು ಬರೆದ್ರಿ ಅಂದರೆ ಕೆಲಸ ಆಗೋದಿಲ್ಲ, ಮತ್ತು ದೋಷ ಆಗುತ್ತೆ. ಅಂಥದ್ರಲ್ಲಿ ನೀವು ಯಂತ್ರನ ಬರೆದಾದ ನಂತರ ನೀವು ಪ್ರಾಣ ಪ್ರತಿಷ್ಠೆ ಮಾಡಿ, ಇದಕ್ಕೆ ಧೂಪ ದೀಪ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡಿ, ಇದಕ್ಕೆ ಇದು ಸಾಂಬ್ರಾಣಿ ಹೊಗೆ ಹಾಕಿ ಇದಕ್ಕೆಲ್ಲ ಮಾಡಿ ಆದ ನಂತರ ಈ ಯಂತ್ರನ ನೀವು ಬರಿಬೇಕು. ತಾಮ್ರದ ರೇಕ್ನಲ್ಲಿ ಬರೆದು ಇದಕ್ಕೆ ಒಂದು ತಾಯ್ತೆದೆಲ್ಲ ಹಾಕ್ಕೋಬೇಕು. ಇದನ್ನು ಬರೆದ್ಬಿಟ್ಟು ಒಂದು ತಾಯ್ತೆ ಒಳಗೆ ಹಾಕ್ಬಿಟ್ಟು ಇದಕ್ಕೆ ಗೋರೋಜನ, ಕಸ್ತೂರಿ, ನವಸಾಗರ ಇದಕ್ಕೆಲ್ಲ ಒರಿಜಿನಲ್ ಗೋರೋಜನ ಹಾಕಬೇಕು. ಡೂಪ್ಲಿಕೇಟ್ ಆದರೆ ಅಷ್ಟು ಕೆಲಸ ಆಗೋದಿಲ್ಲ. ಅದರಿಂದ ಒರಿಜಿನಲ್ ಹಾಕಿ ಕಸ್ತೂರಿ, ಗೋರೋಜನ, ನವಸಾಗರ, ಪಾರಜ್ಜು, ಬೂರ್ಜ್ ಪತ್ರೆ ಸ್ವಲ್ಪ ಎಲ್ಲವನ್ನು ಹಾಕಿ ತಾಯ್ತದಲ್ಲಿ ಸೇರಿಸಿ ಕಟ್ಕೊಂಡ್ರೆ ನಿಮಗೆ ಎಲ್ಲ ವೃದ್ಧಿ, ನೀವು ಬಯಸಿದಂಥ ಕಾರ್ಯಗಳೆಲ್ಲ ನಿಮಗೆ ಸಮೃದ್ಧಿ ಆಗುತ್ತೆ. ಇದಕ್ಕೆ ಸಾಂಬ್ರಾಣಿ ಹೊಗೆ ಹಾಕ್ತಾ ಇರಬೇಕು. ಇದಕ್ಕೆ ಸಾಂಬ್ರಾಣಿ ಹೊಗೆ ಹಾಕಿ ಆಳ್ತಾ ಇರಬೇಕು. ಮತ್ತು ಇದರಿಂದ ನಿಮ್ಗೆ ಏನೇನು ಲಾಭ ಆಗುತ್ತೆ ಅಂದರೆ ಮನೆಯಲ್ಲಿ ಸಂತಾನ ವೃದ್ಧಿ ಆಗುತ್ತೆ. ಅಂದರೆ ಸಂತಾನ ಆಗಬೇಕು ಅನ್ನೋರು ಆಗುತ್ತೆ, ಇಲ್ಲ ನಿಮ್ಮ ಸಂತಾನಗಳಿಗೆ ಅವ್ರಿಗೆ ಒಳ್ಳೆಯದಾಗುತ್ತೆ. ಸಂತಾನಗಳು ಅಭಿವೃದ್ಧಿ ಆಗ್ತಾರೆ, ವಿದ್ಯಾಭ್ಯಾಸ, ಅವ್ರಿಗೆ ಮದುವೆ ಆಗೋದು ಇಂಥದ್ದು ಆಗುತ್ತೆ. ಇಲ್ಲ ಸಂತಾನ ಇಲ್ಲದವ್ರಿಗೆ ಸಂತಾನ ಆಗುತ್ತೆ. ಈ ಥರ ಸಂತಾನ ವೃದ್ಧಿ, ಮನೆಯಲ್ಲಿ ಅಭಿವೃದ್ಧಿ ಆಗಬೇಕು. ಎಲ್ಲ ಕೆಲಸಗಳಲ್ಲೂ ಅಭಿವೃದ್ಧಿ ಆಗಬೇಕು. ಎಲ್ಲ ಕಾರ್ಯಗಳು ಕೂಡ ಜೈವ ಆಗುತ್ತೆ. ನಿಮಗೆ ಎಲ್ಲ ಕಾರ್ಯಗಳಲ್ಲಿ ಜಯ ದೊರಕುತ್ತೆ. ಈ ಯಂತ್ರದಿಂದ ನೀವು ಸರ್ವ ಸಿದ್ಧಿಗಳನ್ನು ವಶ ಮಾಡ್ಕೋಬೋದು, ಸರ್ವ ಸಿದ್ಧಿಗಳನ್ನು ಪಡಿಬಹುದು ನೀವು. ಅಂಥ ಒಂದು
ನಿಮ್ಗೆ ಈ ಯಂತ್ರ ಇದೆ. ಈ ಯಂತ್ರ ಭಾಳ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಇದನ್ನು ಮಾಡಿ ನೋಡಿ. ಇದರಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗುತ್ತೆ. ನಿಮಗೆ ಪೂರ್ತಿ ಆಗಲಿಲ್ಲ ಅಂದರೂ ಒಂದು ಅರ್ಧ ಭಾಗ ಆದರೂ ನಡೆದ್ರೆ ನೀವೇನು ಕಳ್ಕೊತೀರ? ಇದರಲ್ಲಿ ಎಷ್ಟು ಕಳ್ಕೊತೀರ? ಒಂದು 10 ರೂಪಾಯಿ 20 ರೂಪಾಯಿ ತಗಡು ತಗೊಂಬಂದು ನೀವು ಬರೆದ್ರಿ ಅಂದರೆ ಇದರಲ್ಲಿ ನಿಮ್ಗೆ ಎಷ್ಟೋ ಆಗುತ್ತೆ. ಒಂದು 10 ರೂಪಾಯಿ ತಗಡು ಅಷ್ಟೇ, 10 ರೂಪಾಯೇ ನಿಮ್ಗೆ ಖರ್ಚಾಗೋದು. ಆಮೇಲೆ ಗೋರೋಜನ, ಈ ನವಸಾಗರ ಎಲ್ಲ ಒಂದು ಸ್ವಲ್ಪ ತಂದಿಟ್ಕೊಂಡ್ರೆ ಮುಂದಕ್ಕೂ ನಿಮ್ಗೆ ಬೇಕಾಗತ್ತೆ. ಇಷ್ಟು ಖರ್ಚು ಮಾಡಿ ಇದನ್ನು ಮಾಡ್ಕೊಳ್ಳಿ. ನಿಮ್ಮ ವೃದ್ಧಿನ ನೀವೇ ಅಭಿವೃದ್ಧಿ ಮಾಡ್ಕೋಬೋದು. ಮನೇನ ನೀವೇ ಅಭಿವೃದ್ಧಿ ಮಾಡಿಕೊಂಡು ನಿಮ್ಮ ಕಷ್ಟಗಳು ನೀವೇ ಪರಿಹಾರ ಮಾಡ್ಕೋಬೋದು ಪ್ರಿಯ ವೀಕ್ಷಕರೇ. ಅಂಥ ಒಂದು ಯಂತ್ರ ಕೊಳಿಸಿ ನಿಮ್ಗೆ ತಿಳಿಸಿದ್ದೀನಿ. ಇದನ್ನು ಮಾಡ್ಕೊಳ್ಳಿ. ನಿಮ್ಮ ಕಷ್ಟನ ದೂರ ಮಾಡಿಕೊಂಡು ನಿಮ್ಮ ಅಭಿವೃದ್ಧಿನ ಹೆಚ್ಚಿಸ್ಕೊಳ್ಳಿ ಪ್ರಿಯ ವೀಕ್ಷಕರೇ. ಇನ್ನೂ ಮುಂದೆ ಇಂಥ ಯಂತ್ರಗಳೇ ನಿಮ್ಮ ಮನೆಗೆ ಎಂತೆಂಥ ಕಷ್ಟಗಳು ಪರಿಹಾರ ಮಾಡ್ಕೋಬೇಕು ಅಂತ ಅಭಿವೃದ್ಧಿ ಆಗುವಂಥ ಯಂತ್ರಗಳನ್ನ ತಿಳಿಸ್ತಾ ಬರ್ತೀನಿ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.